ಉದ್ದೇಶಿಸಿ ಈ ಮನೆ ಪತ್ರವನ್ನು ಮಾನ್ಯ ಶಾಸಕರಿಗೆ ವಿಷಯ ದಲಿತ ಕುಟುಂಬಗಳಿಗೆ ವಸತಿ ಹಾಗೂ ನಿವೇಶನ ಒದಗಿಸಿಕೊಡಲು ಶಾಸಕರ ಕಾರ್ಯದಿಂದ ಪ್ರತಿಭಟಿಸಿ ನಡೆಸುತ್ತಿದ್ದು ಮಾನ್ಯ ಈ ಮೇಲಿನ ವಿಷಯದನ್ವಯ ಕಳೆದ 50 ವರ್ಷಗಳಿಂದ ದಲಿತ ಕುಟುಂಬಗಳಿಗೆ ನಿವೇಶನ ಮತ್ತು ವಸತಿ ಸೌಲಭ್ಯವಿಲ್ಲದೆ ಕಷ್ಟಕರ ಜೀವನ ನಡೆಸುತ್ತಿದ್ದಾರೆ. ನದಿ ಪಕ್ಕದಲ್ಲಿರುವ ಕುಟುಂಬಗಳು ಆರ್ಥಿಕವಾಗಿ ಜೀವನ ಸಾಗಿಸಲು ಅಂಬೇಡ್ಕರ್ ನಿಗಮದಿಂದ ಯೋಜನೆಗಳು ಸೌಲಭ್ಯವನ್ನು ಕಲ್ಪಿಸಬೇಕು. ಕಟ್ಟುಗೋಡು ಸರ್ವೆ ನಂಬರ್ 61/1 ಇಲ್ಲಿಗೆ 4 ವರ್ಷಗಳು ಕಳೆದರೂ ಭೂ ಒಡೆತನ ಯೋಜನೆ ಸರ್ಕಾರದ ಅನುದಾನ ಬಿಡುಗಡೆ ಮಾಡುತ್ತಿಲ್ಲ ಎಂಬ ನೆಪ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಧ್ಯಕ್ಷತೆ ದಲಿತ ಕುಟುಂಬಗಳಿಗೆ ಭೂಮಿ ಹಂಚಿಕೆ ಮಾಡಬೇಕು ಎಂದು ಒತ್ತಾಯ. ಈ ಎಲ್ಲ ಬೇಡಿಕೆಗಳು ಮಾನ್ಯ ಶಾಸಕರು ಸಕಾರಾತ್ಮಕವಾಗಿ ಸ್ಪಂದಿಸಿ ಸೌಲಭ್ಯ ಒದಗಿಸಿಕೊಡ್ತಾರೆ ಎಂಬ ಭರವಸೆ. ಎಲ್ಲ ತಾಯಂದಿರೇ, ಶಾಸಕರೇ, ಅಧ್ಯಕ್ಷರೇ ಎಲ್ಲ ನನ್ನ ಬಂಧು ಬಾಂಧವರು, ಈಗಾಗಲೇ ಇದರಲ್ಲಿ ಹೇಳಿದಂಗೆ ನಾನು ಸಿ ಒ ಅವರಿಗೆ ಮಾತಾಡಿದೆ. ಈ ವಿಷಯ ನನಗೆ ನಿನ್ನೆ ಗೊತ್ತಾದಂತ ಸಿ ಒ ಅವರು ಈ ಕೃಷ್ಣ ಗ್ರಾಮದ ಬಗ್ಗೆ ಹೇಳಿದ್ರ ಬಗ್ಗೆ ಹೇಳಿದ್ರು. ಅವ್ರಿಗೆ ಈಗಾಗಲೇ ಮನೆಗಳು ಏನೇನು ಬಂದಿದ್ರೆ ಪ್ರಧಾನಮಂತ್ರಿ ಯೋಜನೆಯಲ್ಲಿ ಬಂದಿದ್ದವು, ಅವು 3 ವರ್ಷ ಮೊದಲು ಸರ್ಕಾರ ಮಾಡಿದ್ದು. ಈಗ ಯಾರಿಗಾನ ಹಳ್ಳಿಯಲ್ಲಿ ಹಂಚಿಕೆ ಆಗಿದ್ದು ಅಂದರೆ 3 ವರ್ಷ ಮೊದಲು ಬಂದಂಥ ಪ್ರಧಾನಮಂತ್ರಿ ಯೋಜನೆಯಲ್ಲೇ ಹಂಚಿಕೆ ಆಗಿರ್ತಾವೆ. ಅದು ಲಿಸ್ಟು ಮೊದಲೇ 3 ವರ್ಷ ಮೊದಲಾಗಿದೆ. ಆ ಮೊದಲು ಆದದ್ರಲ್ಲೇ ಮನೆ ಕೊಟ್ಟಾರ ಹೊರತಾಗಿ ಈ ಹೊಸದಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಯಾವ ಮನೆ ಆಗಿಲ್ಲ, ಯಾವುದು ಲಿಸ್ಟು ಆಗಿಲ್ಲ. ನಮ್ಮ ಸರ್ಕಾರ ಬಂದಮೇಲೆ ನಾವು ಮಾತು ಕೊಟ್ಟಿವಿ ನಿಮ್ಗೆ. ನಮ್ಮ ಸರ್ಕಾರ ಬಂದಮೇಲೆ ಕರ್ನಾಟಕದಲ್ಲಿ ಎಲ್ಲ ಕಡೆ ಮನೆ ಕೊಡ್ತಾರೆ, ಎಲ್ಲ ಕಡೆ ಮನೆ ಕೊಟ್ಟಾಗ ನಿಮಗೂ ಮನೆ ಸಿಗ್ತಾವೆ. ಅದು ಆವಾಗ ಇದರಲ್ಲಿ ಇನ್ನೊಂದು ಪಾಯಿಂಟು ಶಾಸಕರ ಅಧ್ಯಕ್ಷರು ಇರ್ತಾರೆ. ಶಾಸಕರ ಅಧ್ಯಕ್ಷರು ನಮ್ಮ ಮನೆಗಳು ಬಂದಾಗ ಹೌಸಿಂಗ್ ಕಮಿಟಿ ನಾನು ಅಧ್ಯಕ್ಷ ಇಲ್ಲ ಅಂತಿಲ್ಲ, ಮನೆಯೇ ಬಂದಿಲ್ಲ ಅಂದಮೇಲೆ ಅಧ್ಯಕ್ಷರ ಪ್ರಶ್ನೆ ಬರೋದಿಲ್ಲ. ಮನೆ ಬಂದಾಗ ಅಧ್ಯಕ್ಷ ಬರಾಬರಿ ನಾನು ಯಾರಿಗೆ ಮನೆ ಇಲ್ಲದವ್ರಿ ಸೂರು ಮಾಡಿಸ್ಕೊಡ್ತಂಥ ವ್ಯವಸ್ಥೆ ನಾನು ನಿಮಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೀನಿ. ಆಮೇಲೆ ಇದರಲ್ಲಿ ಇದು ಸರ್ವೆ ನಂಬರ್ದು ಹೇಳಿರಿ, ಇದನ್ನು ಡಿ ಸಿ ಎಫ್ ಸಂಘಟ ಮಾತಾಡಿ ಇದ್ರದ್ದು ಏನಿದ್ರು ಇದ್ರ ಬಿಡುಗಡೆ ಮಾಡಿಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇದು ಎಕ್ಸ್ಟೆಂತಿ ಗ್ರಾಮದ ರೈತರ ಜಮೀನಿನ ಬಗ್ಗೆ ಮೊನ್ನೆ 1,000 ಬಂದವರು ನಮ್ಮ ಹೆಣ್ಮಕ್ಳು ತಾಲೆಲ್ಲ ಬಂದ ಬರ್ಸೀನಿ. ಈ ವರ್ಷ 26 ಬಜೆಟ್ ಬಂದಿಲ್ಲ. 26 ಬಜೆಟ್ ಬಂದ ಮೇಲೆ ಮೊದಲನೇ ಪ್ರಾತಿನಿಧ್ಯ ಎಕ್ಸ್ಟೆಂತಿ ಗ್ರಾಮದ ರೋಡಿಗೆ ಮಾಡಿಸ್ಕೊಡ್ತೀನಿ.